ನನಗೆ ಮೈ ಜಲಿಸ್ತಾ ಇರೋದು ಯಾವಾಗ್ಲೂ. ಅಮಾಸೆ ಹುಣ್ಣಿಮೆ ಬಂದ್ರೆ ಅದೇನು ಅಲ್ಲ, ಆಸ್ಪತ್ರೆ ತೋರಿಸೋರು. ಆಸ್ಪತ್ರೆ ತೋರಿಸಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಕಡೆಗೆ ಕೊನೆ ಅಸ್ತ್ರ ಇಲ್ಲಿ ಬಂದಿ ನೋಡ. ಈಗ ಹೇಗಿದ್ದಾರೆ? ಈಗ ಒಂದೇ 5 ಹೇಳಿದ್ರು ಗುರುಗಳು, ಒಂದಕ್ಕೆ ಆರಾಮಾಗಿ ಹೋಗ್ಬಿಟ್ಟು. ಒಂದೇ ತಡೆ ಹೊಡಿಸಿದೆ. 5 ತಡೆ ವರ್ಷ ಹೇಳಿದ್ರು, 1-2ಕ್ಕೆ ಆರಾಮಾಗಿ ಹೋಗ್ಬಿಟ್ಟು. ತಡೆಯಲ್ಲಿ ಅಷ್ಟು ಪವರ್ ಇದೆ ಅಂತ ಒಪ್ತೀರಾ? ಅದರಲ್ಲಿರೋ ಪವರ್ ಎಲ್ಲೂ ಇಲ್ಲ, ಎಲ್ಲೂ ಇರಕ್ಕೆ ಜಗತ್ತಲ್ಲೇ ಸಾಧ್ಯ ಇಲ್ಲ. ಬಿಡ್ರಿ, 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು 1,00,000 ಪಟ್ಟು ಈಗ ಈ ತಾಯಿ ಶಕ್ತಿ ದೇವತೆ ಅಂದ್ರೆ ಶಕ್ತಿ ಇದ್ದೇ ಇರುತ್ತೆ ಅವಳು. ರುದ್ರ ಕಾಳಿ ಪೀಠ ಈಶ್ವರನ ತಾಯಿ ಹೆಂಡತಿ ಅವಳು. ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಬನ್ರಿ, ಎಲ್ಲರೂ ದರ್ಶನ ಮಾಡ್ರಿ. ಈ ರೀತಿಯಾದ ಯಾವ್ದಾದ್ರು ಅಷ್ಟದಿಗ್ಬಂಧನೆ ಆಗಿದ್ರೆ ಬಂದು ಇಲ್ಲಿ ಅಷ್ಟದಿಗ್ಬಂಧನವನ್ನು ತೆಗಿಸ್ಕೊಂಡು ಹೋಗ್ಲಿ ವೀಕ್ಷಕರೇ. ಎಲ್ಲರಿಗೂ ಶರಣ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ. ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ? ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ, ಭೂ ವ್ಯವಹಾರಗಳಲ್ಲಿ, ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರ, ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಕುಟುಂಬ ಕಲಹ, ಪ್ರೀತಿ ಪ್ರೇಮ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು, ಶತ್ರುಗಳು ಕಟ್ಟು ಹಾಕಿರುತ್ತಾರೆ, ಮಾಟ ಮಂತ್ರ ಮಾಡಿಸಿರುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು. ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ. ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ಬಹಳವಾದಂತಹ ಒಂದು ಮುಖ್ಯವಾದಂತಹ ವಿಚಾರವನ್ನು ನಿಮಗೆ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು, ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸಮುದ್ರದ ಅಲೆಯೊಳಗೆ ಅವನು
ತೇಲದು, ಮುಳುಗದು ತೇಲದು, ಈ ರೀತಿಯಾದಂಥ ಜೀವನವನ್ನು ನಡೆಸ್ತಾ ಬರ್ತಾ ಇರ್ತಾರೆ. ನಾವು ಸುಮ್ಮನಿದ್ರು ಸುಮ್ಮನಿರಕ್ಕೆ ಬಿಡಂಗಿಲ್ಲ ಈ ಶತ್ರುಗಳು ಅನ್ನುವಂಥವ್ರು. ನಾವು ಸುಮ್ಮನಿದ್ರು ಸುಮ್ಮನಿರಕ್ಕೆ ಬಿಡಂಗಿಲ್ಲ ಅಕ್ಕಪಕ್ಕದವರು, ಅಣತಂತಾನ ವ್ಯಾಪಾರ ವ್ಯವಹಾರಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು, ದೇವಸ್ಥಾನಗಳ ವಿಚಾರಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು, ಫ್ಯಾಕ್ಟ್ರಿ ವಹಿವಾಟು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎದುರಾಳಿಗಳು ಸಂಭವಿಸ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ ರಿಯಲ್ ಎಸ್ಟೇಟ್ಗಳಲ್ಲಿ ಎದುರಾಳಿಗಳು ಸಂಭವಿಸ್ತಕ್ಕಂಥದ್ದು. ಈ ರೀತಿಯಾದಂತಹ ಎದುರಾಳಿಗಳು ಸಂಭವಿಸಿದಾಗ ಅವರು ಯಾವ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಬರ್ತಾರೆ ಸಾವಿರಾರು ಜನ, ಭಯಂಕರ ಅವ್ರಿಗೆ ಕೇಳ್ಬಿಟ್ರೆ ವಿಚಿತ್ರ, ಮೈ ಜುಮ್ ಅನ್ನತ್ತೆ, ಮೈ ಕೂದಲು ನೆಟ್ಟಗಾಗುತ್ತೆ, ನೆಟ್ಟಗೆ ನಿಂತ್ಕೊಳ್ಳುತ್ತೆ, ಏನಪ್ಪ ಈ ರೀತಿಯಾದಂತಹ ಪ್ರಯೋಗಾದಿಗಳನ್ನ ಮಾಡೋರಿದಾರ ಅನ್ನುವಂಥದ್ದು. ಹೇಗ್ ಮಾಡಿರ್ತಾರೆ ಅಂತಂದ್ರೆ, ಅಷ್ಟದಿಗ್ಬಂಧನೆ ಎನ್ನುವಂಥ ಒಂದು ಭಯಂಕರವಾದಂಥ ಒಂದು ಪ್ರಯೋಗ ಇದೆ. ಅಷ್ಟದಿಗ್ಬಂಧನೆ ಅಂತಂದ್ರೆ ಆ ಮನುಷ್ಯ, ಆ ವ್ಯಾಪಾರ ವ್ಯವಹಾರ ಸ್ಥಳ, ಫ್ಯಾಕ್ಟ್ರಿ, ಒಂದು ಕಂಪನಿ, ಒಂದು ವ್ಯಾಪಾರ ಸ್ಥಳ, ದೇವಸ್ಥಾನ, ಇವ್ಯಾವು ಕೂಡ ಯಾವ ದಿಕ್ಕಿನಲ್ಲೂ ಕೂಡ ಚಲನೆ ಮಾಡಬಾರ್ದು. ಆ ರೀತಿಯಾದಂಥ ಒಂದು ಅಷ್ಟದಿಗ್ಬಂಧನವನ್ನು ಮಾಡಿರ್ತಾರೆ. 8 ದಿಕ್ಕುಗಳಲ್ಲಿ ಕೂಡ ಸ್ತಂಭನೆ ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ಅಂತಂದ್ರೆ, ಪೂರ್ವ ದಿಕ್ಭಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವುದೇ ರೀತಿಯಾದ ನಿಮಗೆ ವ್ಯಾಪಾರ ವ್ಯವಹಾರಗಳು ಸಂಭವಿಸಬಾರದು, ಮತ್ತೆ ಜನಾಕರ್ಷಣೆ ಆಗಬಾರ್ದು, ಇವನಿಗೆ ಪೂರ್ವ ದಿಕ್ಕಿಲೂ ಕೂಡ ಕೆಡುಕಾಗಬೇಕು ಅನ್ನುವಂಥ ವಿಚಾರ. ಈಶಾನ್ಯ ಭಾಗದಲ್ಲಿ, ಉತ್ತರ ಭಾಗಕ್ಕೆ ಕುಬೇರ ಅಧಿಪತಿ, ಹಣಕಾಸೆ ಬರಬಾರದು, ಆ ರೀತಿ ಸ್ತಂಭನ ಮಾಡಿರ್ತಾರೆ. ಯಮ ಭಾಗದಲ್ಲಿ ಯಮನನ್ನೇ ಪ್ರಯೋಗ ಮಾಡತಕ್ಕಂಥದ್ದು, ಯಮ ಪ್ರಯೋಗ ಅಂತ ಕರೀತಾರೆ. ಯಮ ಪ್ರಯೋಗದ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೇನೆ. ಈ ದುರ್ಮರಣಗಳು ಸಂಭವಿಸಲ್ಲ ವೀಕ್ಷಕರೇ, ಅದನ್ನು ಯಮ ಪ್ರಯೋಗ ಅಂತ ಕರೀತಾರೆ. ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಯಮದಿಕ್ಪಾಲಕರನ್ನ ಪ್ರಯೋಗ ಮಾಡತಕ್ಕಂಥದ್ದು, ಸಾವು ಬಂದ್ಬಿಡ್ಲಿ ಈತನಿಗೆ. ನೈಋತ್ಯ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಇಳುಮುಖ ಆಗಿಬಿಡ್ಲಿ ಇವನು ಪಶ್ಚಿಮ ಭಾಗಕ್ಕೆ. ಪಶ್ಚಿಮದಲ್ಲಿ ಸೂರ್ಯ ಹೇಗೆ ಮುಳುಗ್ತಾನೋ ಆ ರೀತಿ ಇಳುಮುಖ ಆಗಿಬಿಡ್ಲಿ ಇವನು. ಈ ರೀತಿಯಾದಂತಹ ಅಷ್ಟ ದಿಕ್ಕುಗಳನ್ನ ಕಟ್ಟಿ ಸ್ತಂಭನವನ್ನ ಮಾಡ್ತಕ್ಕಂಥದ್ದೇ ಅಷ್ಟದಿಗ್ಬಂಧನ. ಆ ಅಷ್ಟದಿಗ್ಬಂಧನವನ್ನ ಒಡಿತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ವೀರಭದ್ರಕಾಳಿಯ ಕ್ಷೇತ್ರ, ತಿಪಟೂರು ವೀರಭದ್ರಕಾಳಿಯ ಕ್ಷೇತ್ರ ಆಗಿರುತ್ತೆ ವೀಕ್ಷಕರೇ. ಅಷ್ಟದಿಗ್ಬಂಧನವನ್ನ ಮಾಡಿ ನಮ್ಮನ್ನು ಏನು ಸಂಕಷ್ಟದಲ್ಲಿ ಸಿಲುಕಿ ಯಾವ ದಿಕ್ಕು ಕಾಣಿದರೆ ನೋಡಿ, ದೇವಸ್ಥಾನಗಳಿಗೆ ಅಷ್ಟದಿಗ್ಬಂಧನವನ್ನು ಮಾಡಿರ್ತಾರೆ, ವ್ಯಾಪಾರ ವ್ಯವಹಾರಗಳಿಗೆ ಮಾಡಿರ್ತಾರೆ, ವ್ಯಕ್ತಿಗೆ ಮಾಡಿರ್ತಾರೆ, ಫ್ಯಾಕ್ಟ್ರಿಗಳಿಗೆ ಮಾಡಿರ್ತಾರೆ, ಕಂಪನಿಗಳಿಗೆ ಮಾಡಿರ್ತಾರೆ. ಒಂದಲ್ಲ ಎರಡಲ್ಲ, ಅವನು ಚೆನ್ನಾಗ್ತಾವನೆ ಅಂದ್ರೆ ಅವನು 8 ದಿಕ್ಕಿನಲ್ಲೂ ಅವನು ಯಾವುದೂ ಕೂಡ ಚಲನೆಯನ್ನು ಮಾಡಬಾರದು. ಆ ರೀತಿಯಾದಂಥ ಚಲನ ವನರಗಳನ್ನು ಕಟ್ಟಿ ಪೂರ್ತಿ ಅಷ್ಟದಿಗ್ಬಂಧನವನ್ನು ಮಾಡಿಸಿರ್ತಾರೆ. ಇದು ಅಷ್ಟದಿಗ್ಬಂಧನ ಕ್ರಿಯೆ. ಈ ಅಷ್ಟದಿಗ್ಬಂಧನವನ್ನ ಯಾವ ರೀತಿ ಹೊಡಿಬೇಕೋ, ಯಾವ ರೀತಿಯಾದಂಥ ಅಷ್ಟದಿಗ್ಬಂಧನವನ್ನು ಪರಿಹಾರ ಮಾಡಬೇಕೋ, ಆ ಫ್ಯಾಕ್ಟ್ರಿ ಮುಂಗಟ್ಟು, ವ್ಯಾಪಾರ ವ್ಯವಹಾರ ವಹಿವಾಟು, ರಿಯಲ್ ಎಸ್ಟೇಟ್ನಲ್ಲಿ ಎಲ್ಲದರೊಳಗೂ ಅಭಿವೃದ್ಧಿ ಯಾವ ರೀತಿಯನ್ನು ಸಾಧನೆ ಮಾಡಬೇಕು, ಅಷ್ಟದಿಗ್ಬಂಧನವನ್ನು ಹೆಂಗೆ ತೆಗಿಬೇಕು ಅನ್ನುವಂಥ ವಿಧಿವಿಧಾನವನ್ನು ನಾನಿವತ್ತು ನಿಮ್ಮೆಲ್ಲರಿಗೂ ಮುಂದೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಈ ಒಂದು ಅಷ್ಟದಿಗ್ಬಂಧನವನ್ನು ತಗ್ಸೋಕಂಥ ಈ ಒಂದು ವಿಚಾರ ಶುಕ್ರವಾರ ತಪ್ಪಿರೆ ಭಾನುವಾರ ಆಗಿರುತ್ತೆ. ಆ ಭಾನುವಾರ ಮತ್ತು ಶುಕ್ರವಾರ ಲಕ್ಷ್ಮಿಗೆ ಸಂಬಂಧಪಟ್ಟಾದಂಥ ವಿಚಾರ. ಭಾನುವಾರ ಬಗೆಹರಿಸಿರ್ತಕ್ಕಂಥದ್ದು. ಅಷ್ಟದಿಗ್ಬಂಧನವನ್ನ ಭಾನುವಾರ ಮತ್ತು ಶುಕ್ರವಾರ ತಕ್ಷಿದ್ದೆ ಆದರೆ ನಿಮ್ಗಿರ್ತಕ್ಕಂಥ ಸರ್ವ ಅಷ್ಟದಿಕ್ಕುಗಳಲ್ಲಿ ಸಂಭವಿಸ್ತಕ್ಕಂಥ ನೋವುಗಳು ಕ್ಷಣಾರ್ಧದಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು, ದೇವಸ್ಥಾನಗಳ ಕಟ್ಟು ನಿವಾರಣೆ ಆಗ್ತಕ್ಕಂಥದ್ದು. ಇದೆಲ್ಲರೂ ಕೂಡ ಯಾವ ರೀತಿಯಾಗಿ ನಿವಾರಣೆಯನ್ನು ಮಾಡಬೇಕು, ಯಾವ ರೀತಿ ನಿವಾರಣೆ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವರು ನಿಂತು ಅನ್ನುವಂಥದ್ದನ್ನ ನಿಮಗೆ ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಈ ರೀತಿಯಾದ ಯಾವ್ದಾದ್ರು ಅಷ್ಟದಿಗ್ಬಂಧನೆ ಆಗಿದ್ರೆ ಬಂದು ಇಲ್ಲಿ ಅಷ್ಟದಿಗ್ಬಂಧನವನ್ನು ತೆಗಿಸ್ಕೊಂಡು ಹೋಗ್ರಿ ವೀಕ್ಷಕರೇ. ಎಲ್ಲರಿಗೂ ಶರಣ.